ಹಾಯ್ ಹಲೋ ವೆಲ್ಕಮ್ ಎಮ್ ಜೆ ಸ್ಯಾಮ್ ಫ್ಯಾಮಿಲಿ ಬ್ಲಾಗ್ಸ್. ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥ ರೆಸಿಪಿ ಬಂದು ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಫಸ್ಟು ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಆಲೂಗಡ್ಡೆನ ಬೇಯಕ್ಕೆ ಹಾಕಬೇಕು. ಆಲೂಗಡ್ಡೆ ಹಾಕಿದ್ಮೇಲೆ ಅದಕ್ಕೆ ನೀರು ಹಾಕಿ ಮುಳುಗುವಷ್ಟು ನೀರು ಹಾಕಬೇಕು. ನೆಕ್ಸ್ಟು 1 ಸ್ಪೂನ್ನಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 2 ವಿಷಿಲ್ ಕೂಗಿಸ್ಬೇಕು ಕುಕ್ಕರ್ನಲ್ಲಿ. ಆವಾಗ ಬೇಯಿಸಿಟ್ಟಿರೋ ಆಲೂಗಡ್ಡೆ ರೆಡಿ. ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳಿದು. 4 ಸ್ಪೂನ್ ಎಣ್ಣೆ ಹಾಕಿ ಕಾದ ತಕ್ಷಣ 2 ಸ್ಪೂನ್ ಸಾಸಿವೆ, ಚಟಪಟ ಅಂದ ತಕ್ಷಣ 1 ಸ್ಪೂನ್ ಕಡಲೆಬೇಳೆ ಹಾಕಿ 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ನಂತರ ನೆಕ್ಸ್ಟು ಉದ್ದುದ್ದ ಕಟ್ ಮಾಡ್ಕೊಂಡು ಇರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಗೋಲ್ಡನ್ ಬ್ರೌನ್ ಥರ ಈರುಳ್ಳಿ ರೋಸ್ಟ್ ಆದಷ್ಟು ರುಚಿ ಹೆಚ್ಚಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಹಾಕಿ ನೆಕ್ಸ್ಟ್ ಚೆನ್ನಾಗಿ ಮತ್ತೆ ರೋಸ್ಟ್ ಮಾಡೋಣ. ಲಾಸ್ಟಲ್ಲಿ ಫೈನಲಾಗಿ ಬೇಯಿಸಿರೋ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಲಾಸ್ಟಲ್ಲಿ ಫೈನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಟೇಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಅವಶ್ಯಕತೆ ಇದ್ದರೆ ಹಾಕಿ, ಇಲ್ಲದೆ ಹೋದರೆ ಬೇಡಿ. ಇದಕ್ಕೊಂಚೂರು ಕಮ್ಮಿ ಇತ್ತು, ಮೊದಲೇ ಹಾಕಿದ್ದೀವಿ. ಆಲೂಗಡ್ಡೆ ಪಲ್ಯ ರೆಡಿ. ನೆಕ್ಸ್ಟ್ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಕಾಯಿನ ಒಂದು ಅರ್ಧ ಕಪ್ ಕಾಯಿ ಹಾಕಿದ್ದೀನಿ, ಒಂದು 5-6 ಹಸಿಮೆಣ್ಸಿನ್ಕಾಯಿಗಳನ್ನ ಹಾಕಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಒಂದು ಅರ್ಧ ಹುರ್ಗಡ್ಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ರೆಡಿ. ನೆಕ್ಸ್ಟು ದೋಸೆಗೆ ತವಾ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ ಈರುಳ್ಳಿನಲ್ಲಿ ಚೆನ್ನಾಗಿ ರೇಸ್ ಮಾಡಿ ಅದನ್ನು ರೆಡಿ ಮಾಡ್ಕೋಬೇಕು. ತವಾ ಹೀಟ್ ರೆಡಿ ಆಗಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ 1-2-3 ಡ್ರಾಪ್ ನೀರು ಹಾಕಿದ್ರೆ ಸ್ಪಾರ್ಕ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ರೆಡಿ ಇದೆ ಅಂತ. ನೆಕ್ಸ್ಟು ನೀವು ಅದಕ್ಕೆ ದೋಸೆ ಹಿಟ್ಟನ್ನ ಹಾಕಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪ್ ಹಾಕಿ ಅದನ್ನು 2 ಸ್ಪೂನ್ ಎಣ್ಣೆ ಹಾಕಿ ಬಿಡಬೇಕು. ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ 2-3 ನಿಮಿಷ ಬಿಟ್ಟರೆ ಲೋ ಫ್ಲೇಮಲ್ಲೇ ಮಾಡಬಾರ್ದು, ಹೈ ಫ್ಲೇಮಲ್ಲೂ ಮಾಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ದೋಸೆ ತೆಗೆದ್ರೆ ಸರ್ವಿಗೆ ರೆಡಿಯಾಗಿದೆ. ಗರಿ ಗರಿಯಾದ ದೋಸೆ ಬಿಸಿ ಬಿಸಿ ತಿನ್ನಲು ತುಂಬ ರುಚಿಕರವಾಗಿರುತ್ತೆ. ಆಲೂಗಡ್ಡೆ ಪಲ್ಯ, ಚಟ್ನಿ, ದೋಸೆ, ಅದ್ರ ಮೇಲೆ ಒಂಚೂರು ತುಪ್ಪ ಹಾಕೊಂಡು ತಿಂದರೆ ಯಾವ ಹೋಟ್ಲು ರುಚಿಗೂ ಕಮ್ಮಿ ಇಲ್ಲ. ನೀವು ತಿನ್ನಿ, ನಿಮ್ಮ ಮನೆಯವ್ರಿಗೂ ತಿನ್ನಿಸಿ, ಆರೋಗ್ಯವಾಗಿ